ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಏನು ನಡೀತಾ ಇದೆ, ಯಾವ್ಯಾವ ನಾಯಕರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಅವ್ರು ಕೊಡುವಂಥದ್ದು ಇನ್ಯಾರನ್ನೋ ಟಾರ್ಗೆಟ್ ಮಾಡಿ ಅಥವಾ ಏನೋ ಈ ಕೆಟ್ಟ ಉದ್ದೇಶದಿಂದಲೇ ಕೊಟ್ಟರು ಅಂತ ನಾನು ಹೇಳಲ್ಲ. ಆದರೆ ಅಕ್ಕಪಕ್ಕದ ರಾಜ್ಯಗಳನ್ನು ನೋಡಿ ನಾವು ಕಲ್ತಿರುವಂಥದ್ದು ಎಷ್ಟು, ಇದು ಸಂಗತಿ. ಈ ಮೊನ್ನೆ ಕೇರಳದಲ್ಲಿ ಒಬ್ಬರು ನಿರ್ಮಾಪಕರು ಸಾಯ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಘಟಾನುಘಟಿ ಸ್ಟಾರ್ಗಳು ಬಂದು ಅವ್ರ ಮನೆಯಲ್ಲಿ ಕೂತ್ಕೊಂಡಂಥ ರೀತಿ, ಒಬ್ಬರು ಮಮ್ಮೂಟಿ, ಇನ್ನೊಬ್ಬರು ಮೋಹನ್ ಲಾಲ್, ಎಷ್ಟರ ಮಟ್ಟಿಗೆ ಕೂತ್ಕೊಂಡಿದ್ರು ಅಂದರೆ ಎಷ್ಟು ವಿಧೇಯವಾಗಿ ಕೂತ್ಕೊಂಡಿದ್ರು ಅಂತಂದರೆ ಇಡೀ ಚಿತ್ರರಂಗ ಎಷ್ಟರ ಮಟ್ಟಿಗೆ ನಾವು ಒಂದಾಗಿದ್ದೀವಿ ಅನ್ನೋದನ್ನು ಸಾರಿಬಿಡ್ತು ಅಂತ. ಈ ಥರ ಒಂದಲ್ಲ ಎರಡಲ್ಲ, ಮಲಯಾಳಂ ಚಿತ್ರರಂಗದಲ್ಲಿ ಹಲವಾರು ಅಪಸ್ವರಗಳ ನಡುವೆನೂ ಕೂಡ ಎಷ್ಟರ ಮಟ್ಟಿಗೆ ನಾವು ಸ್ಟ್ರಾಂಗ್ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾರೆ. ಇದು ತೆಲುಗು ಚಿತ್ರರಂಗದಲ್ಲೂ ಕೂಡ ಇದೆ, ಹಿಂದಿನಲ್ಲೂ ಇದೆ, ತಮಿಳಲ್ಲೂ ಇದೆ. ಯಾವಾಗ ಈ ಕಮಲ್ ಹಾಸನ್ ಮತ್ತು ರಜನಿಕಾಂತ್ ನಡುವಿನ ಈ ಅಭಿಮಾನಿಗಳ ಅಬ್ಬರಗಳೇ ಜಾಸ್ತಿ ಆದ್ವಲ್ಲ, ಅವಾಗ ಇಬ್ಬರು ಕೂಡ ಮಾತಾಡ್ಕೊಂಡಿದ್ದು ಅದನ್ನೇ. ಆದರೆ ಇಲ್ಲೇನಾಗ್ತಾ ಇದೆ, ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಈ ಸ್ಟೇಟ್ಮೆಂಟ್ಗಳು ಅಭಿಮಾನಿಗಳಿಗೆ ಯಾವ ಸಂದೇಶ ರವಾನಿಸ್ತಾ ಇದ್ದಾವೆ. ಇಲ್ಲಿ ತನಕ ನಾನು ಮಾತಾಡಬೇಡಿ ಅಂತ ಹೇಳ್ತಾ ಇದ್ದೆ, ಈಗ ಹೇಳ್ತಾ ಇದ್ದೀನಿ, ಅಭಿಮಾನಿಗಳು ನೀವು ಮಾತಾಡಿ, ಸುಮ್ಮನಿರಬೇಡಿ. ಇನ್ಮೇಲೆ ಹೊರಗೊಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ನಾವು ಕೂಡ ರೆಡಿಯಾಗಿದ್ದೀವಿ. ನಿಮ್ಮನ್ನು ಕೆಣಕಿದ್ರೆ ನೀವು ಅವ್ರ ಭಾಷೆನಲ್ಲೇ ಉತ್ತರ ಕೊಡಿ. ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಸಾಕು. ಇದು ಸುದೀಪ್ ಅವರ ಮಾತು. ಸುದೀಪ್ ಯಾಕೆ ಈ ಮಾತನ್ನು ಹೇಳಿದರು, ಯಾರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಕ್ ಪ್ರೀ ರಿಲೀಸ್ ಇವೆಂಟಲ್ಲಿ ಸುದೀಪ್ ಆಡಿರುವಂಥ ಮಾತುಗಳು. ಕಿಚ್ಚ ಈ ರೀತಿ ಯುದ್ಧ ಸಾರ್ತಾರೆ ಅಂತಂದ್ರೆ ಕಾರಣ ಏನಿರ್ಬೋದು? ಬನ್ನಿ ಸುದೀಪ್ ಏನು ಮಾತಾಡಿದ್ರು ನೋಡೋಣ. ಮಾತಾಡಿದ್ರೆ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ. ಕೆಲವೊಮ್ಮೆ ನಾನು ಮೊದಲೇ ಹೇಳಿದ್ದೆ, ಡಿಸೆಂಬರ್ 25ಕ್ಕೆ ನನ್ನ ಸಿನಿಮಾ ಬರುತ್ತೆ ಅಂತ. ಡಿಸೆಂಬರ್ 25ಕ್ಕೆ ನಾವು ಬರ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ನಾವು ತೆರೆಗೆ ಅಪ್ಪಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲೇ ಒಂದು ಲೆಕ್ಕದಲ್ಲಿ ಹೊರಗಡೆಯಿಂದ ಯುದ್ಧ ಶುರು ಆಗಿದೆ ಅಂತ. ಯುದ್ಧಕ್ಕೆ ಕೆಲವರು ಸಜ್ಜಾಗಿದ್ದಾರೆ, ನಾವು ಕೂಡ ಯುದ್ಧಕ್ಕೆ ಸಜ್ಜಾಗಿದ್ದೀವಿ, ಸುಮ್ಮನಿರಬೇಡಿ ಅಂತ ಅಭಿಮಾನಿಗಳಿಗೆ ಕಿಚ್ಚನ ಸಂದೇಶ. ಯಾವ ಕಾರಣದಿಂದ ಕಿಚ್ಚ ಈ ರೀತಿಯ ಸಂದೇಶವನ್ನು ರವಾನಿಸಿದರು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂಗೇನೋ ವಿಜಯಲಕ್ಷ್ಮಿ ಕೂಡ ಮಾತಾಡಿದ್ದಾರೆ. ಒಳಗೊಂದು ಹೊರಗೊಂದು ಜನ ಮಾತಾಡ್ತಾ ಇದ್ದಾರೆ, ನಾವು ಕೂಡ ಕೇಳ್ತಾ ಇದ್ದೀವಿ. ದರ್ಶನ್ ಇಲ್ದಿರುವಂಥ ಸಂದರ್ಭದಲ್ಲಿ ಕೆಲವರು ಮಾತಾಡ್ತಾ ಇರೋದು, ಇದೇನಿದು? ಜೊತೆಗೆ ಅವ್ರು ಹೇಳ್ತಾರೆ, ತಲೆ ಕೆಡಿಸ್ಕೋಬೇಡಿ ಅಂತ ಅಭಿಮಾನಿಗಳಿಗೆ ಹೇಳಿರೋದು. ಅಂದರೆ ಕಿಚ್ಚ ಮಾತಾಡಿದ್ದು ದರ್ಶನ್ ಅಭಿಮಾನಿಗಳಿಗ, ಅಥವಾ 45 ಚಿತ್ರ ಬಿಡುಗಡೆ ಆಗ್ತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಏನಾದರೂ ಹೇಳಿದ್ದ? ಏನಾದರೂ ಈ ಸಿನಿಮಾಗಳು ಬಂದ ತಕ್ಷಣವೇ ಪೈರಸಿ ತಂದು ಬಿಡ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದ? ಯಾವ ಕಾರಣದಿಂದ ಹೇಳಿದ್ದು? ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ, ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರೆ
ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಲೂ ಗೊತ್ತಾಗಲ್ಲ. ಕೆಡಿಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಸೊ ಇದು ಸಂಗತಿ. ಹಾಗಾದರೆ ಯಾರು ಯಾರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳಿದರು, ಯಾವ್ಯಾವ ಸಂದರ್ಭಗಳಲ್ಲಿ ಈ ಮಾತನ್ನು ಹೇಳಿದರು, ಇದು ಕತೆ. ಇದ್ದಕ್ಕಿದ್ದಂಗೆ ಸುದೀಪ್ ಈ ರೀತಿ ಮಾತುಗಳನ್ನ ಹೇಳೋಕ್ಕೆ ಕಾರಣ ಏನು? ಯಾವ್ಯಾವ ಪೋಸ್ಟ್ಗಳು ಓಡಾಡ್ತಾ ಇವೆ, ಏನು ಎತ್ತ, ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾತಾಡಿದ್ರಾ? ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದಾರೆ ಕೆಲವರು ಅಂತಂತಂದರೆ ಏನದರ ಅರ್ಥ? ಹಾಗಾದರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನೋದ್ರ ಅರ್ಥ ಏನು?